ಭಾವೈಕ್ಯತೆ ಸಹೋದರರಂತೆ ಸಮಾನತೆಯ ನೆಲೆಯಿಂದ ರಚಿತವಾದ ಭಾರತ ಸಂವಿಧಾನದ ದಿನದ ಆಚರಣೆಯನ್ನು ಮಾಡಲಾಯಿತು. ಮುಳಗುಂದ ಪಟ್ಟಣದ ಪಂಚಾಯಿತಿಯಲ್ಲಿ ಭಾರತ ಸಂವಿಧಾನದ ದಿನದ ಶುಭಾಶಯಗಳು ತಿಳಿಸುತ್ತಾ ಈ ದೇಶಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅರ್ಪಿಸಿರುವಂತಹ ಅಜಾತ ಶಕ್ತಿ ತುಂಬಿರುವಂತಹ ಭಾರತ ಸಂವಿಧಾನದ ನವೆಂಬರ್ 26ರಂದು ಆಚರಿಸಲಾಯಿತು. ಗಣ್ಯರು ಮಾತನಾಡಿ, ಸಂವಿಧಾನದ ಬಗ್ಗೆ ನಮ್ಮ ದೇಶದಲ್ಲಿ ಎಷ್ಟೋ ಜನರಿಗೆ ತಿಳಿದೇ ಇರುವುದು ಮಹಾ ದುಃಖಕರ ಸಂಗತಿ ಅನಿಸುತ್ತದೆ. ಏಕೆಂದರೆ ಸಂವಿಧಾನವನ್ನು 75% ಅಷ್ಟು ಜನ ಓದಿ ತಿಳಿದುಕೊಂಡಿಲ್ಲ ಎನ್ನುವುದೇ ದುರ್ದೈವದ ಸಂಗತಿ. ಹೀಗಾಗಿ ಮೊದಲಿನಿಂದಲೇ ಸ್ಕೂಲ್ನಲ್ಲಿ ಸಂವಿಧಾನವನ್ನು ಓದಲು ಪ್ರಾರಂಭಿಸಬೇಕೆಂಬುದು ನಮ್ಮದೊಂದು ಆಶಯ ಆಗಲೆಂದು ಎಲ್ಲರಲ್ಲೂ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂತಾಗುವುದು. ಹೀಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂತಹ ಸಂವಿಧಾನದ ಅನೇಕ ವಿಷಯಗಳನ್ನು ತಿಳಿಸಿ ಹೇಳುತ್ತಾ ದೇಶದ ಸುಧಾರಣೆಗಳ ಬಗ್ಗೆ ಮಾತನಾಡಿದರು. ಪ್ರಥಮದಲ್ಲಿ ಬಾಲಿಲ ಮಾಂಶಿಯವರನ್ನು ಸ್ಮರಿಸಿ ವೇದಿಕೆ ಮೇಲೆ ಆಸೀನರಾದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಪಟ್ಟಣ ಪಂಚಾಯತಿ ಎಲ್ಲ ಸದಸ್ಯರೇ, ಹಿರಿಯ ನಾಗರಿಕರೇ ಹಾಗೂ ಮಾಧ್ಯಮದವರೇ, ಈಗ ಅನೇಕರು ನಮ್ಗೆ ಸಂವಿಧಾನದ ಬಗ್ಗೆ ಎಲ್ಲ ಇತಿಹಾಸ ಮೇಲೆ ಹಾಕ್ಸಿದ್ರು, ನಾವೆಲ್ಲ ಅದನ್ನು ತಿಳ್ಕೊಂಡು. ಆದ್ರೆ ನನಗೇನು ಹೇಳಕ್ಕೆ ಬಯಸ್ತೀವಿ ಅಂತಂದ್ರೆ, ಈ ಸಂವಿಧಾನ ನಮ್ಮ ದೇಶನಾಗ 98% ಮಂದಿನ ಓದಿಲ್ಲ. ಈ ಸಂವಿಧಾನ ಒಮ್ಮೆ ಓದಿಲ್ಲ. ಸೊ ಇದನ್ನು ಸಂವಿಧಾನವನ್ನು ಸರ್ಕಾರದ ಮಟ್ಟದ ಒಳಗೆ ಶಾಲಾ ವಿದ್ಯಾರ್ಥಿಯಿಂದನ ಇದನ್ನು ಓದ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವಾಗ ಶಾಲಾ ಮಟ್ಟ ವಿದ್ಯಾರ್ಥಿಗಳು ಅದನ್ನು ಓದಿ ಅದನ್ನು ತಿಳ್ಕೊಳಕ್ಕೆ ಚಾಲು ಮಾಡ್ತಾರೋ ಅವಾಗ ನಾವು ಈ ಪ್ರಜ್ಞಾವಂತರಾಗಿ ಒಂದು ಚಲೋ ನಾಗರಿಕರಾಗಕ್ಕೆ ನಮಗೆ ಸಮರ್ಥ ಐತೆ. ಇವತ್ತು ನಾವೊಂದು ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ, ನಾವು 99.99% ಏನು ನಾಗರಿಕರು ಅದೀವಿ, ನಮ್ಗೆ ಹೆಂಗೆ ಮಾತಾಡಬೇಕು, ಸಂವಿಧಾನ ನಮ್ಮ ಪರವಾಗಿ ಹೆಂಗೆ ಐತಿ ಅನ್ನೋದು ಅರಿವು ಇಲ್ಲ ನಮ್ಗೆ. ಆ ಅರಿವು ಮೂಡಿಸ್ಕೋಬೇಕಂತಂದ್ರೆ ನೀವು ಸಂವಿಧಾನ ಓದಕ್ಕೆ ಕಲಿಬೇಕು. ಆ ಸಂವಿಧಾನ ಏನೈತಿ ಅದು ಶಾಲಾ ದಿವಸದಿಂದನ ಓದಿಸ್ಬೇಕು ಮಕ್ಕಳಿಗೆ. ಹಾಗೂ ಅದರದ ಭಾಳ ಸರಳ ವರ್ಜನ್ ತೆಗಿಬೇಕು. ಅದು ಭಾಳ ಕಾಂಪ್ಲಿಕೇಟೆಡ್ ಐತಿ. ಎಷ್ಟೊಂದು ಪುಸ್ತಕ ಓದಕ್ಕೆ ಆಗಂಗಿಲ್ಲ ಸಾಮಾನ್ಯ ಜನರಿಗೆ. ಅದಕ್ಕೆ ಅದರದ್ದು ಒಂದು ಸಾದಾ ವರ್ಜನ್ ತೆಗೆದು ಅದನ್ನು ಮಂದಿಗೆ ಹಂಚಿಕೆ ಮಾಡಿದ್ರೆ ಅದು ಓದಕ್ಕೆ ಸರಳ ಆಕತಿ. ಇದು ಹಿಂದಕ್ಕೆ ನಮ್ಮ ಶಾಸಕರು ಹಾಗೂ ಮಾರ್ಗದರ್ಶಕರಾದ್ರೆ D.R. ಪಾಟೀಲ್ ಸಾಹೇಬರು, ಆದರೆ H.K. ಪಾಟೀಲ್ ಸಾಹೇಬ್ರಿಂದ ದಿಶೆ ಒಳಗೆ ಅದನ್ನು ಸರಳೀಕರಣವಾದ 1-2 ಪ್ರತಿ ಮಾಡಿಸ್ಬೇಕಂತ ಹೇಳಿ ಅವರು ಅದನ್ನು ಮಾಡ್ಸಕತ್ತಾರ. ಅಗದಿ ಬ್ರೀಫಾಗಿ ಅದನ್ನು ನೋಡಿದ್ರೆ ನಮ್ಗೆ ಏನು ರೈಟ್ಸ್ ಅದಾವೆ, ಫಂಡಮೆಂಟಲ್ ರೈಟ್ಸ್ ಏನು ಹೇಳ್ತದೆ ಕಾನ್ಸ್ಟಿಟ್ಯೂಷನ್ ಒಳಗೆ, ಅದು ನಮ್ಗೆ ಅರ್ಥ ಆದವು ಅಂದ್ರೆ ನಾವು ಚಲೋ ನಾಗರಿಕರಾಗಕ್ಕೆ ನಮ್ಗೆ ಸಾಧ್ಯ ಐತಿ. ಇಲ್ಲಾಂತಂದ್ರೆ ಏನು ಮಾಡ್ತೀವಿ, ನಿಮ್ಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಅವ್ರಿಗೆ ಗೊತ್ತಿರಂಗಿಲ್ಲ, ಬಂದು ಎಲ್ಲರೇ ಒಂದು ಕಡೆ ಪೊಲೀಸ್ ಸ್ಟೇಷನ್ನು, ಮುನ್ಸಿಪಾಲ್ಟಿನೋ, ZP-ನೋ, DC ಆಫೀಸ್ದಾಗ ಹೋಗಿ ಅನ್ಯೋನ್ಯವಾದ ಪ್ರಶ್ನೆ ಕೇಳ್ತಾರೆ. ನಮ್ಗೆ ಇದ್ರಾಗ ಹಕ್ಕು ಐತೆ ಇಲ್ಲ, ನಮ್ಗೆ ಇದ್ರಾಗ ಮಾಡಕ್ಕೆ ಬರ್ತೈತೆ ಇಲ್ಲ, ನಮ್ಗೆ ಹಿಂಗೈತಿ. ಅದ ನೀವು ಇದನ್ನು ಓದಿದ್ರಿ ಅಂದ್ರೆ, ಈ ಕಾನ್ಸ್ಟಿಟ್ಯೂಷನ್ ಓದಿದ್ರಿ ಅಂದ್ರೆ ನಿಮಗೆ ಪ್ರಜ್ಞೆ ಬರ್ತೈತೆ, ನಾ ಹೆಂಗೆ ಪ್ರಶ್ನೆ ಮಾಡ್ಬೇಕು ಅಧಿಕಾರಿಗಳಿಗೆ ಹಾಗೂ ಆಡಳಿತ ಮಂಡಳಿದವ್ರಿಗೆ. ನಮ್ಮ ಅಧಿಕಾರಿ ಇಲ್ಲೇನ್ರಿ ಇದ್ರಾಗ, ನಮ್ಗೆ ಇದ್ರಾಗ ಬರಂಗಿಲ್ಲೇನ್ರಿ ಅಂತ ಬಂದು ಕೇಳ್ತಾರೆ. ಸೊ ಇದು ಎಲ್ಲ ತಪ್ಪಿ ಮತ್ತು ಇವೇನು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾವಲ್ಲ, ಇದ್ರ ಸಂಬಂಧ ಇದನ್ನು ಓದಬೇಕು. ಇದನ್ನು ಓದಿದ್ರೆ ನಾವು ಅಗದಿ ಸಕ್ಷಮ ಏನು ಸಿಟಿಸನ್ಸ್ ಆಗಕ್ಕೆ ಮತ್ತು ನಾಗರಿಕ ಆಗಕ್ಕೆ ನಮ್ಗೆ ಸಾಧ್ಯ ಐತಿ. ಆಮೇಲೆ ಇದು ಏನು ನಮ್ದೇನು ಸಂವಿಧಾನ ಬರೆದಿರಿ ನೀವು ಕಾನ್ಸ್ಟಿಟ್ಯೂಷನ್, ಇದು ನಿಮಗೆ ಗೊತ್ತಿರಲಿ, ಜಗತ್ತಿನಾಗ ಫಸ್ಟ್ 5 ಕಾನ್ಸ್ಟಿಟ್ಯೂಷನ್ ಒಳಗೆ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಒಳಗೆ ಇದು ಒಂದು ಬರ್ತೈತಿ. ಇದು ನಮ್ಮ ಹೆಮ್ಮೆ. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಸೆಂಟೆನ್ಸ್ ನಾ ಹೇಳಕ್ಕೆ ನಿಮಗೆ ಬಯಸ್ತೀನಿ. ಏನಂತಂದ್ರೆ 1957ನೇ ಇಸ್ವ್ಯಾಗ ಇವ್ರಿಗೇನು ಮಹಾನ್ ಭಾವರಿಗೆ ನಮ್ಮ ದೇಶದ ಅವಾಗಿನ ಎಲ್ಲ ಹಾಗೂ ಪತ್ರಿಕಾ ಮಾಧ್ಯಮದಲ್ಲಿ ಸೇರ್ತಕ್ಕಂಥ ಎಲ್ಲ ಸಿಬ್ಬಂದಿಗೆ ಮತ್ತು ಯಾವತ್ತು ಅಂಬೇಡ್ಕರ್ ಅನುಯಾಯಿಗಳಿಗೆ, ಯಾವತ್ತು ಸಾರ್ವಜನಿಕರಿಗೆ ಪ್ರಪ್ರಥಮವಾಗಿ ಸಂವಿಧಾನ ಸಮರ್ಪಣೆ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ಏನು 1949 ನವೆಂಬರ್ 26 ಸಂವಿಧಾನವನ್ನು
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದರು, ಅರ್ಪಣೆ ಮಾಡಿದರು. ನವೆಂಬರ್ 26 ಸಂವಿಧಾನ ಅರ್ಪಣೆಯ ಒಂದು ದಿನಾಚರಣೆಯಾಗಿ ದೇಶಾದ್ಯಂತ ಲಿಖಿತವಾಗಿರ್ತಕ್ಕಂಥ ಬೃಹತ್ ನಮ್ಮದು ಸಂವಿಧಾನ ಇದು 1947 ಆಗಸ್ಟ್ 29ರಂದು ಏನು ಸ್ವತಂತ್ರ ಸಿಕ್ಕ ನಂತರ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಚ್ಚುಕಟ್ಟಾಗಿ ನಡೀಬೇಕು ಅನ್ನೋ ಉದ್ದೇಶದಿಂದ ನಮಗೊಂದು ಭಾರತ ದೇಶಕ್ಕೆ ಸಂವಿಧಾನ ಬೇಕು ಅಂತ ತಂದು ರಚನೆ ಮಾಡಬೇಕಂತಂದು ಎಲ್ಲರೂ ಸಭೆಯಲ್ಲಿ ಏನು ನೆಹರೂಜಿಯವರು ಮತ್ತು ಮಹಾತ್ಮಾಜಿಯವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅವರಿವರು ಅಂದಾಗ ಬ್ರಿಟಿಷಿನ ರಾಜಕೀಯ ತಜ್ಞರಾದವರನ್ನ ಸಂವಿಧಾನ ನಮ್ಮ ರಚನೆ ಮಾಡೋಕ್ಕೋಸ್ಕರ ಕೇಳಬೇಕನ್ನೋ ಒಂದು ಸಭೆಯಲ್ಲಿ ಕೂಗು ಬರುತ್ತೆ. ಆ ಕೂಗಿಗೆ ಮಹಾತ್ಮ ಗಾಂಧಿಯವರು ಹೇಳ್ತಾರೆ, ವಿದೇಶದಲ್ಲೆಕ್ಕ ಕರೆಸಿ ನಮ್ಮ ಸಂವಿಧಾನ ರಚನೆ ಮಾಡೋಕ್ಕನ್ನ ಏನೈತಿ, ನಮ್ಮಲ್ಲೇ ಮೇಧಾವಿಗಳಿರ್ತಾರೆ ಯಾರಿದ್ದಾರೆ ಅಂತ ಅಂದಾಗ ಎಲ್ಲರೂ ಕೇಳ್ತಾರೆ. ಮತ್ತು ಮೋಸ್ಟ್ ಪವರ್ಫುಲ್ ಓದೋದು ಶಿಕ್ಷಣ ಪಡೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ. ಅವರಲ್ಲೇ ಸಂವಿಧಾನ ಮಾಡ್ಯಂತ ಫಸ್ಟ್ ಅಂಬೇಡ್ಕರ್ ಹೆಸರನ್ನು ಸೂಚಿಸಿದ್ದಾರೆ ಮಹಾತ್ಮ ಗಾಂಧೀಜಿ ಅವರು. ಸಂವಿಧಾನ ರಚನೆ ಮಾಡೋಕೆ ಅವರು ಸೂಟೇಬಲ್ ಆದಂಥ ವ್ಯಕ್ತಿಗಳು, ಅವರಿಗೆ ಅದನ್ನ ರಚನೆ ಮಾಡೋಕೆ ಕೊಡ್ರಿ ಅಂತಂದು ಮಹಾತ್ಮ ಗಾಂಧೀಜಿ ಅವರು ನೆಹರೂಜಿ ಅವರಿಗೆ ಹೇಳಿದಾಗ ಅದನ್ನೆಲ್ಲ ಸಭೆಯಲ್ಲಿ ಅಂಗೀಕಾರ ಮಾಡಿ ಅದೇನು ಆಗತ್ತೆ 1947 ಆಗಸ್ಟ್ 29ರಂದು ಸಂವಿಧಾನ ಒಂದು ಸಭಾ ರಚನೆ ಆಗುತ್ತೆ. ಸಂವಿಧಾನ ಸಭೆಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗುತ್ತಾರೆ. ಅದೇ ರೀತಿಯಾಗಿ ಗೌಡ ಸಮಿತಿಗೆ, ಸಂವಿಧಾನದ ಗೌಡ ಸಮಿತಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು 7 ಜನ ಒಂದು ಒಳಗೊಂಡಂಥ ಒಂದು ಸಮಿತಿ ರಚನೆ ಮಾಡ್ತಾರೆ. ಆ ದಿಶೆಯಲ್ಲಿ ಆ ಸಮಿತಿಯಲ್ಲಿ ಎನ್ ಗೋಪಾಲಸ್ವಾಮಿ ಅವರು ಮತ್ತು ಕೃಷ್ಣಸ್ವಾಮಿ ಅಯ್ಯರ್ ಅವರು, ಡಾಕ್ಟರ್ ಕೆ ಎಂ ಮುನ್ಷಿ ಅವರು, ಬಿ ಎನ್ ರಾವ್ ಅವರು ಮತ್ತು ಸೈದುಲ್ಲಾ ಅವರು ಇರ್ತಾರೆ. ಆ ರೀತಿಯಾಗಿ ಅನೇಕ ವಿದೇಶಗಳ ಒಂದು ಆ ಒಂದು ದೇಶದಲ್ಲಿರ್ತಕ್ಕಂಥ ಎಲ್ಲ ಸಂವಿಧಾನಗಳನ್ನು ಮತ್ತು ಇರ್ತಕ್ಕಂಥ ಅಭ್ಯಾಸಗಳನ್ನು ಮಾಡಿ ನಮ್ಮಲ್ಲಿ ಏನು ಬುಡಕಟ್ಟು ಜನಾಂಗ ಮತ್ತು ಏನು ಇರ್ತಕ್ಕಂಥ ಭಾರತವಾಸಿಗಳಿಗೆ ವಿವಿಧ ಲೇಖತೆ ಹೊಂದಿರತಕ್ಕಂಥ ಭಾರತ ದೇಶಕ್ಕೆ ನಮ್ಮೊಂದು ನೆಲೆಗೆ ಮತ್ತು ಒಕ್ಕೂಡುವ ಹಾಗೆ ಒಂದು ವಿವಿಧ ಒಂದು ದೇಶದ ಸಂವಿಧಾನ ಓದಿ ನಮ್ಮ ನೆಲಕ್ಕೆ ಒಕ್ಕೂಡುವ ಹಾಗೆ ಒಂದು ಸಂವಿಧಾನವನ್ನು ಪರೋಕ್ಷವಾದಂಥ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡ್ತಾರೆ. ಯಾವ ರೀತಿ ಅಂತಂದರೆ ಅವರು ಅದನ್ನ ಸಂವಿಧಾನ ರಚನೆ ಮಾಡೋಕ್ಕೆ ನಡೆಸೋ ಸಮಿತಿ ಒಳಗೆ ಏನು 7 ಜನ ಒಂದು ಸದಸ್ಯರು ಇರ್ತಾರೆ. ಎಲ್ಲ ಸದಸ್ಯರು ನಾನಾ ಒಂದು ಕಾರಣ ಹೇಳಿ ಆರೋಗ್ಯ ಸಮಸ್ಯೆಗಳಿಗೆ ಹೇಳಿ ಕೆಲಸ ಜನ ವಿದೇಶಗಳಲ್ಲಿ ನಿಲ್ತಾರೆ. ಬಟ್ ಬಾಬಾ ಸಾಹೇಬರವರು ಅವ್ರು ಹಂಗೆ ಎಲ್ಲರೂ ಮಾಡಿ ನಂದು ಕುಟುಂಬ ಐತೆ, ನಂದೇ ಐತೆ, ನನ್ನ ಆರೋಗ್ಯ ಸಮಸ್ಯೆ ಐತೆ ಅಂತಂದು ಕೈ ಚೆಲ್ಲಿ ಕೂಡಬಹುದಿತ್ತು, ಎಲ್ಲ ಜವಾಬ್ದಾರಿ ತಂದು. ಬಟ್ ಬಾಬಾ ಸಾಹೇಬರವರು ಆ ಒಂದು ಚಿಂತನೆ ಮಾಡಿಲ್ಲ. ಈ ಮಾಡಿದ್ರೆ ದೇಶವಾಸಿಗಳು ಭಾಳ ಒಂದು ಇದರಲ್ಲಿ ನಡುವಂಥ ಮುಂದೆ ಬರ್ತಕ್ಕಂಥ ಭಾರತವಾಸಿಗಳು ನಡುವಂತಾಗತ್ತಂತ ದಿಸೆಯಲ್ಲಿ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಅವರು ಏನು ಮಾಡ್ತಂತ ಈ ಸತತವಾಗಿ 2 ವರ್ಷ 11 ದಿನಗಳ ಕಾಲ ಆ ಒಂದು ಸಂವಿಧಾನ ರಚನೆ ಮಾಡೋಕ್ಕೆ ಕಾಲಾವಧಿಗಳನ್ನು ತೆಗೆದುಕೊಂಡು ಸುದೀರ್ಘವನ್ನು ಪ್ರವೃತ್ತವಾದಂಥ ಸಂವಿಧಾನವನ್ನು ನಮ್ಮ ಭಾರತ ದೇಶಕ್ಕೆ ಅರ್ಪಣೆ ಮಾಡ್ತಾರೆ. ಅದೇ 1949 ನವೆಂಬರ್ 26 ಆ ಒಂದು ಸಂವಿಧಾನ ಒಂದು ದಿನವನ್ನು ಅರ್ಪಣೆ ಮಾಡ್ತಾರೆ. ಅದನ್ನು ನಮ್ಮ ರಾಷ್ಟ್ರಪತಿ ಆದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ಒಂದು ಅರ್ಪಣೆ ಮಾಡ್ತಾರೆ. ಅದನ್ನೇ ನಾವು ಮಾಡಿಕೊಂಡು ಅದನ್ನು 1950 ಜನವರಿ 26ರಂದು ಅಂಗೀಕರಿಸಿ ನಾವು ಅಂಗೀಕರಿಸಿ ಭಾರತ ಪ್ರಜೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಂಗೀಕರಿಸಿಕೊಂಡು ಅದನ್ನೇ ಗಣರಾಜ್ಯವಾಗಿ ಹೀಗಾಗಿ ಎಲ್ಲರೂ ಏನು ಶಾಂತಿ ಸುವ್ಯವಸ್ಥೆಯಿಂದ ಏನು ಮಾಡ್ತಿದ್ವಿ, ಈಗೇನು ಸಂವಿಧಾನ ಪೀಠಿಕೆಯಲ್ಲಿ ಆಚರಣೆ ಮಾಡುವಂಥ ಏನಿದಾವಲ್ಲ ಆ ಪರತತ್ವ ಮತ್ತು ಸಮಾನತೆ ಮತ್ತು ಆರ್ಥಿಕತೆ ದೃಷ್ಟಿಯಿಂದ ಭಾರತ ಪ್ರಜೆಗಳು ನೆಮ್ಮದಿಯಿಂದ ಇರಬೇಕಂತ ಹೇಳಿದ್ರೆ ಈ ಸಂವಿಧಾನ ಇದ್ದುದರಿಂದನೇ ಈ ರೀತಿಯಾಗಿ ಎಲ್ಲ ಭಾರತವಾಸಿಗಳು ಇಷ್ಟು ನಾವು ಶಾಂತಿಯಿಂದ ಅದೀವಂತಂದ್ರೆ ಆಗುತ್ತೆ. ಇಲ್ಲೇ ಪಕ್ಕದ ರಾಜ್ಯದಲ್ಲಿ ನೋಡಿ, ಅದಾಗಿ ನಮ್ಮ ಏನು ಸ್ವತಂತ್ರ ಪೂರ್ವದಾಗಿ ಇದ್ದಂಥ ಬಾಂಗ್ಲಾ, ಪಾಕಿಸ್ತಾನ ಮತ್ತು ಸ್ವತಂತ್ರ ಹೋರಾಟಕ್ಕಿದ್ದಂಥ ಈಗಾಗಲೇ ಪಾಕಿಸ್ತಾನದಲ್ಲಿ ಏನು ಉದ್ಯೋಗನ ಪರಿಸ್ಥಿತಿಯಾಗಿ ಉತ್ತಮ ಮಾತಾಡಿ ಪಾಕಿಸ್ತಾನ ಇಬ್ಬಾಗ ಆಗುವಂಥ ಹಂತಕ್ಕಾಗಿದೆ. ಅಲ್ಲಿ ಲಿಖಿತ ಸಂವಿಧಾನ ನಮ್ಮದು ಬೃಹತ್ತವಾದಂಥ ಲಿಖಿತ ಸಂವಿಧಾನ. ಇದು ನಮ್ಮ ಹಿಲೇಮಿ ಒಂದು ಇದರಲ್ಲಿ ಧಾರವಾಡದಲ್ಲಿ ನಮ್ಮ ಸಂಸತ್ ನನ್ನ ರಕ್ಷಣೆ ಮಾಡಿ ಇಟ್ಟಿದ್ದಾರೆ. ಇದಕ್ಕೆ 1,12,362 ಆಂಗ್ಲ ಪದಗಳನ್ನು ಒಳಗೊಂಡಿದೆ ನಮ್ಮದು ಭಾರತ ಸಂವಿಧಾನವು. ಅಷ್ಟ ಒಂದು ಬೃಹತ್ ಸಂವಿಧಾನ. ಅದು ಅಕ್ಷರ ಹಸ್ತಲಿಪಿಯಲ್ಲಿ ಬರ್ತಿರ್ತಕ್ಕಂಥ ಯಾವ್ದಾರ ಲಿಪಿ ಅಂತಂದ್ರೆ ಇಡೀ ವಿಶ್ವದಂತ ಅದು ಭಾರತದ ಸಂವಿಧಾನ. ಅದು ಬಾಬಾ ಸಾಹೇಬ್ ರಚನೆ ಮಾಡಿದ್ದ ದೊಡ್ಡ ಸಮಿತಿ ಅಧ್ಯಕ್ಷರಾಗಿ ಮಾಡ್ತಂದ ಭಾರತದ ಸಂವಿಧಾನ. ಈಗ ಅಷ್ಟೇ ಈ ಸಮಾನತೆಯನ್ನು ಏನು ಇದು ಮಾಡ್ಬೇಕಂತಂದ್ರೆ ಬುದ್ಧ, ಬಸವ, ಅಂಬೇಡ್ಕರ್ ಅವರಿದ್ದಂಥ ಇದನ್ನ ಬಸವನವರ ಕಂಡ ಕನಸನ್ನು ಈಗಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೂಲಕ ಅವರ ಮೌಲ್ಯಗಳನ್ನು ಜಾರಿಗೆ ತಂದಿದ್ದೇ ಸಂವಿಧಾನ. ಅದು ಬಾಬಾ ಸಾಹೇಬರು. ಯಾಕಂದ್ರೆ ಹಿಂದೆ ಏನು
ಏಳು ಜನ ಏನು ಸಮಿತಿ ಒಳಗಿದ್ದಂಥವ್ರು ಎಲ್ಲರೂ ನೇತೃತ್ವ ವಹಿಸ್ಕೊಂಡು ಆ ಒಂದು ನಮ್ಮ ದೇಶ ಮುನ್ನಡೆಸಬೇಕಂತ ಸಂವಿಧಾನ ಯಾರಾದರೂ ಒಂದು ನೇತೃತ್ವ ವಹಿಸಬೇಕು. ಆದರೆ ಮುಂದೆ ಬರ್ತಕ್ಕಂಥ ಭಾರತ ಪ್ರಜೆಗಳು ಇದೇ ಸ್ಥಿತಿಯಲ್ಲಿ ಇರ್ತಕ್ಕಂಥ ಉಳಿಗೆ ಮಾಡಿ ಬಾಬಾ ಸಾಹೇಬರ ಒಂದು ನಮ್ಮ ನೆಲಕ್ಕೆ ನಮ್ಮ ಭಾರತ ದೇಶಕ್ಕೆ ಒಗ್ಗುವಂಗೆ ಎಲ್ಲರೂ ಭಾರತತ್ವ ಬಾಳ್ಬೇಕಂತಂದ್ರೆ ಸಮಾಜ ದೃಷ್ಟಿಯಿಂದಲೇ ಇರ್ತಕ್ಕಂಥ ಭಾರತ ಸಂವಿಧಾನ ಒಂದು ಉಳಿದ್ರೇ ಎಲ್ಲ ಭಾರತ ಪ್ರಜೆಗಳು ಉಳಿತಾರೆ ಅಂತ ಹೇಳ್ತಾ ಈ ವಿಷಯದಲ್ಲಿ ಮಾತನಾಡ ಮುಖ್ಯಮಂತ್ರಿ ಮತ್ತು ಆಡಳಿತ ವರ್ಗಕ್ಕೂ ಮತ್ತು ಯಾವತ್ತು ಸಿಬ್ಬಂದಿಗಳಿಗೂ ಪದಕ ಮತ್ತು ಜೈ ಹಿಂದ್.